ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕಾಯ್ದೆ ಏನಿದೆ ಇದರಡಿಯಲ್ಲಿ ವಸತಿ ಶಾಲೆಗಳು ಕೂಡ ಬರುತ್ತಾ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಕೊನೆಯದವರೆಗೂ ನಮ್ಮ ವಿಡಿಯೋವನ್ನು ನೋಡಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಲಿ. ಇಲ್ಲಿಯವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಬೆಲ್ ಬಟವನ್ನು ಪ್ರೆಸ್ ಮಾಡಿ. ನಮ್ಮ ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ಮೊದಲು ನಿಮಗೆ ತಲುಪುವಂತಾಗುತ್ತೆ. ಇಂದಿನ ವಿಡಿಯೋದ ಪ್ರಮುಖ ಅಂಶ ವಸತಿ ಶಾಲೆಗಳಿಗೂ ಸಹ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಏನಿದೆ ಇದು ಅನ್ವಯ ಆಗುತ್ತಾ ಅನ್ನೋದನ್ನು ವಿತ್ ಕೋರ್ಟ್ ಜಡ್ಜ್ಮೆಂಟ್ ಜೊತೆಗೆ ನೋಡೋಣ. ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಅಂದರೆ ಈ ಕಾಯ್ದೆ ಅಡಿಯಲ್ಲಿ ವಸತಿ ಶಾಲೆಯಾದಂಥ ಮೈಸೂರಿನ ಜ್ಞಾನ ಸರೋವರ ಎಜುಕೇಷನ್ ಟ್ರಸ್ಟ್ನವರು ಅನುಮತಿಯನ್ನು ಪಡ್ಕೊಳ್ಳದೆ ಶಾಲೆಯನ್ನು ನಡೆಸ್ತಾ ಇರ್ತಾರೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರ 1.6 ಕೋಟಿ ದಂಡವನ್ನು ವಿಧಿಸಿ ಅವರಿಗೆ ನೋಟಿಸನ್ನು ನೀಡುತ್ತೆ. ಈ ಒಂದು ದಂಡ ಏನು ಸರ್ಕಾರ ವಿಧಿಸಿರುತ್ತೆ ಇದನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಪಿಟಿಷನನ್ನು ಹಾಕ್ತಾರೆ. ತಾವು ವಸತಿ ಶಾಲೆಯನ್ನು ನಡೆಸ್ತಾ ಇದ್ದು ತಾವು ಸರ್ಕಾರದಿಂದ ಯಾವುದೇ ಅನುದಾನವನ್ನು ಪಡ್ಕೊಳ್ತಾ ಇಲ್ಲ, ಹಾಗಾಗಿ ಇದರ ಅಡಿಯಲ್ಲಿ ಅಂದರೆ RTE ಅಡಿಯಲ್ಲಿ ದಂಡ ವಿಧಿಸಿರೋದು ಸಮಂಜಸ ಅಲ್ಲ ಅಂಥೇಳಿ, ಇದು ಸರ್ಕಾರದಿಂದ ಅನುದಾನ ಪಡ್ಕೊಂಡಿದ್ರೆ ಅದರ ಅನುಮತಿಯನ್ನು ಪಡ್ಕೋಬೇಕು, ಇಲ್ಲ ಅಂತಂದರೆ ಅದರ ಅಗತ್ಯತೆ ಇರಲಿಲ್ಲ, ನಾವು ನಮ್ಮ ಸ್ವಂತ ಸ್ವಾಯತ್ತತೆಯಾಗಿ ಈ ಶಾಲೆಯನ್ನು ನಡೆಸ್ತಾ ಇದ್ದೀವಿ, ಇದು ಅನ್ವಯ ಆಗೋದಿಲ್ಲ ಅಂಥೇಳಿ ಹೈಕೋರ್ಟ್ಗೆ ಪಿಟಿಷನನ್ನು ಹಾಕ್ಕೊಳ್ತಾರೆ. ಕರ್ನಾಟಕ ಹೈಕೋರ್ಟ್ ವಿಚಾರಣೆಯನ್ನು ನಡೆಸಿ ನಂತರದಲ್ಲಿ ಇಲ್ಲ RTE ಏನಿದೆ ಇದು ವಸತಿ ಶಾಲೆಗಳಿಗೂ ಕೂಡ ಅನ್ವಯ ಆಗುತ್ತೆ, ಅನುದಾನವನ್ನು ಪಡ್ಕೊಳ್ಳದೇ ಇರುವಂಥ ಶಾಲೆಗಳಿಗೂ ಕೂಡ ಇದು ಅನ್ವಯ ಆಗುತ್ತೆ ಈ ಕಾಯ್ದೆ. ಹಾಗಾಗಿ ಸರ್ಕಾರ ವಿಧಿಸಿರುವಂಥ ದಂಡ ಏನಿದೆ 1.6 ಕೋಟಿ ಇದು ಸಮಂಜಸ ಆಗಿದೆ, ಹಾಗಾಗಿ ಇದರ ಮಧ್ಯೆ ತಾವು ಪ್ರವೇಶಿಸೋದಿಲ್ಲ ಅಂಥೇಳಿ, ಅಂದರೆ ಸರ್ಕಾರ ವಿಧಿಸಿದಂಥ ದಂಡ ಏನಿದೆ, ಸರ್ಕಾರ ಕೈಗೊಂಡಂಥ ಕ್ರಮ ಏನಿದೆ ಅದು ಸರಿ ಇದೆ ಅನ್ನುವ ಮೂಲಕ RTE ಕಾಯ್ದೆ ಏನಿದೆ ಇದು ವಸತಿ ಶಾಲೆಗಳಿಗೂ ಕೂಡ ಅಥವಾ ಅನುದಾನವನ್ನು ಪಡ್ಕೊಳ್ಳದೇ ಇರುವಂಥ ಶಾಲೆಗಳಿಗೂ ಕೂಡ ಅನ್ವಯ ಆಗುತ್ತೆ ಅನ್ನೋದನ್ನು ಈ ಒಂದು ಪ್ರಕರಣದಿಂದ ನೋಡ್ಬೋದಾಗಿರುತ್ತೆ. ಈ ಒಂದು ಪ್ರಕರಣ ಜ್ಞಾನ ಸರೋವರ ಟ್ರಸ್ಟ್ ಎಜುಕೇಷನ್ ಟ್ರಸ್ಟ್ ವರ್ಸಸ್ ಕರ್ನಾಟಕ ಸರ್ಕಾರ. ಈ ಪ್ರಕರಣದ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದು, ಅದರ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೋಡ್ಬೋದಾಗಿರುತ್ತೆ.